ಹೆಣ್ಮಗು ಬೇಡ ಅಂತ ಹೇಳಿ ಅಬಾರ್ಟ್ ಮಾಡಿಸೋ ಆ ಕಾಲದಲ್ಲಿ ಹೆಣ್ಮಗುನೇ ಬೇಕು ಅಂತ ಹೇಳಿ ವ್ರತಗಳು ಮಾಡಿ ಹರಕೆಗಳನ್ನ ಕಟ್ಟಿ ನನ್ನ ಪಡ್ಕೊಂಡಿತ್ತು. ಕಾರ್ತಿಕ್ ಮಾಸದಲ್ಲಿ ಹೆಣ್ಮಗು ಬೇಕು ಅಂತ ಹೇಳಿ ಗಂಗಮ್ಮ ತಾಯಿಗೆ ಪೂಜೆ ಮಾಡ್ತಾ ಇತ್ತು ನಮ್ಮಮ್ಮ. ಈಗಲೂ ಅದನ್ನ ಪಾಲನೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. 19 ವರ್ಷದಿಂದ ಈ ಒಂದು ಪೂಜೆನ ಮಿಸ್ ಮಾಡ್ದಂಗೆ ನಮ್ಮಮ್ಮ ಪಾಲನೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸಂತಾನ ಭಾಗ್ಯ, ಕಲ್ಯಾಣ ಭಾಗ್ಯ, ಹಾಗೇನೆ ಹೆಣ್ಮಕ್ಳಿಗೆ ಪೀರಿಯಡ್ ಕ್ರಾಂಪ್ಸ್ ಇದ್ರೆ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಕಮ್ಮಿ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆ ಯಾವತ್ತೂ ಸುಳ್ಳಾಗಿಲ್ಲ. ಎಸ್, ಈ ದೇವಸ್ಥಾನ ಬಂದು ನೆಲಮಂಗಲ ಹತ್ರ ಇರೋ ತಾಮಗೊಂಡ್ಲ ಹತ್ರ ತುಂಬಾ ಜನ ಈ ಪೂಜೆ ಮಾಡ್ತಾರೆ. ನೀವೇನಾದ್ರೂ ಈ ಪೂಜೆ ಮಾಡ್ಬೇಕು ಅಂತ ಇದ್ರೆ ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ನಾನ್ ವೆಜ್ ತಿಂದೆ ದಿನ ದೀಪ ಹಚ್ಬೇಕಾಗತ್ತೆ ಮನೆಯಲ್ಲಿ. ಆ ಕಾರ್ತಿಕ್ ಮಾಸದಲ್ಲೇ ಯಾವ್ದಾದ್ರು ಒಂದಿನ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಪೂಜೆನ ಮುತ್ತೈದಿರೆ ಮಾಡ್ಬೇಕಾಗತ್ತೆ. ಹಾಗಾಗಿ ನಮ್ಮ ಮಮ್ಮಿ ಮಾಡ್ತಾ ಇದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ದೇವಸ್ಥಾನಕ್ಕೆ ಬಂದ ತಕ್ಷಣ ಮಿನಿಮಮ್ 3 ಜನ ಮುತ್ತೈದಿರ ಹತ್ರ ನೀರ್ ಹಾಕ್ಸ್ಕೋಬೇಕು 3 ಸತಿ. ಈ ತರ ತುಂಬಾ ಸ್ಲ್ಯಾಬ್ ಗಳಿರುತ್ತೆ. ಎಲ್ಲಿ ಖಾಲಿ ಇರುತ್ತೋ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಕ್ಲೀನ್ ಮಾಡಿದ ತಕ್ಷಣ ಬಾಳೆದೆಲೆ ಇಟ್ಟು ಅದ್ರ ಮೇಲೆ ಸೀರೆ, ಅರಿಶಿನ ಕುಂಕುಮ, ವಿಳ್ಳೆದೆಲೆ, ಹೂವ, ವಿಳ್ಳೆದೆಲೆ, ಅಡಿಕೆ, ಬಾಳೆಹಣ್ಣು, ಅಕ್ಕಿ ಉಂಡೆ ಮತ್ತೆ ಎಳ್ಳುಂಡೆ ಇಡ್ಬೇಕಾಗುತ್ತೆ. ಇಲ್ಲಿ ಪೂಜೆ ಮಾಡಿ ಮುಖ್ಯ ದೇವ್ರ ಸ್ಥಾಪನೆ ಇರೋ ಕಡೆನೂ ಪೂಜೆ ಮಾಡ್ಬೇಕಾಗುತ್ತೆ. ಪೂಜೆ ಎಲ್ಲ ಆದ್ಮೇಲೆ ಕೊನೆಗೆ 3 ಇಲ್ಲ 3 ಜಾಸ್ತಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟಿ ಅವ್ರ ಆಶೀರ್ವಾದ ತಗೊಳ್ಳೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಪೂಜೆ ಮುಗಿದ ತಕ್ಷಣ ಗಂಗೆ ನೀರನ್ನ ಹೊರಗಡೆ ರೋಡಲ್ಲಿ ಹಾಕೋದು ಒಂದು ಪದ್ಧತಿ.